ಭಾರತದಲ್ಲಿ ಚೀತಾಗಳ ಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ನೀವು ಜಗತ್ತಲ್ಲಿ ತಗೊಳ್ಳಿ, ಚೀತಾಗಳ ಸಂಖ್ಯೆ ಜಾಸ್ತಿ ಇದೆಯಾ, ಹಿಮಚಿರತೆಗಳ ಸಂಖ್ಯೆ ಜಾಸ್ತಿ ಇದೆಯಾ? ಹಿಮಚಿರತೆಗಳ ಸಂಖ್ಯೆ ಜಾಸ್ತಿ. ಓಕೆ ಸರ್, ಸುಂದರ ಯಾಕೋ ನೋಡ್ರಿ, ಲಾಸ್ಟ್ ಟಾಪಿಕ್ ಕೇಳಿಸ್ಕೊಡ್ರಿ ಗುರು. ಐ ಅಂಡರ್ಸ್ಟ್ಯಾಂಡ್. ಆಲ್ರೆಡಿ ಬೆಳಿಗ್ಗೆ ಕೆಲವ್ರಿಗೆ ಆಲ್ರೆಡಿ ಕ್ಲಾಸ್ ಇರುತ್ತೆ, ಬೆಳಿಗ್ಗೆ ಒಂದು 5 ತಾಸು ಕೂತಿರ್ತಾರೆ, ಮತ್ತು ನಾನು 4 ತಾಸು ಕೂರಿಸ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ ಸರ್. ದಟ್ ಈಸ್ ಹೌ ದ ಲೈಫ್ ಇಸ್. ಒಂದು ನೋಡಿ, ಕಷ್ಟಪಡೋ ಫೇಸಲ್ಲಿ ಇದ್ದೀರ, ಎಂಜಾಯ್ ಮಾಡೋ ಫೇಸಲ್ಲಿ ಇವಾಗ ಇಲ್ಲ. ಅದು ಕಾಲೇಜಲ್ಲಿತ್ತು, ಅದು ಮುಗಿದೋಗಿತ್ತು. ಇಫ್ ಯು ನೀಡ್ ದಟ್ ಜಾಬ್, ಮತ್ತು ಇಷ್ಟಿನ ಏನಿತ್ತು, ನೋಟಿಫಿಕೇಶನ್ ಇಲ್ಲ. ನೋಟಿಫಿಕೇಶನ್ ಬಂದ್ಮೇಲಾದ್ರೂ ಸೀರಿಯಸ್ ಆಗಿ ಓದಬೇಕಾದ್ರೆ ಬ್ರೋ, ಪಾಠ ಕೇಳಿಸ್ಕೊಳ್ಳೋದು ಎಷ್ಟು ಕಷ್ಟನ, ಪಾಠ ಮಾಡೋದು ಅದಕ್ಕೆ 10ರಷ್ಟು ಕಷ್ಟ. ಓಕೆ ಸೊ, ಬಟ್ ಏನೂ ಮಾಡೋಕ್ಕಲ್ಲ. ದಟ್ಸ್ ಮೈ ಪ್ರೊಫೆಷನ್, ಐ ನೀಡ್ ಟು ಡೂ, ಆ್ಯಂಡ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯು ನೀಡ್ ಟು ಲಿಸನ್. ಆಯ್ತಾ? ಅರ್ಥ ಆಗುತ್ತೆ. 6 ಗಂಟೆ ಹತ್ರ ಆಗ್ತಾ ಎನರ್ಜಿ ಲೆವೆಲ್ಸ್ ಡೌನ್ ಆಗಿರುತ್ತೆ. ಬೆಳಗ್ಗೆ 7 ಕೂತಿರೋರಿದ್ದಾರೆ. ಗುರು, ನನಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ತುಂಬ ಕ್ವಾಲಿಟೀಸ್ ಇದಾವೆ ನಿಮ್ಮಲ್ಲಿ. ಬಟ್ ಪುಷ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು, ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೋಬೇಕು, ನಿಮ್ಮನ್ನು ನೀವು ಕೂರಿಸ್ಬೇಕು, ನಿಮ್ಮನ್ನು ನೀವು ಕೇಳಿಸ್ಬೇಕು. ಆಯ್ತಾ? ಲಾಸ್ಟ್ ಟಾಪಿಕ್ ಸರ್, ಇನ್ನೊಂದು ಹೇಳ್ತೀನಿ ನೋಡಿ. ದ ಸೀಕ್ರೆಟ್ ಬಿಹೈಂಡ್ ಮೈ ಕ್ಲಾಸಸ್. ಒಂದು ಸೀಕ್ರೆಟ್ ಹೇಳ್ತೀನಿ ಗುರು, ನೀವು ಅಬ್ಸರ್ವ್ ಮಾಡಬೇಕು. ನಾನೇನಾದರೂ ಹೇಳಬೇಕಾದ್ರೆ ಒಂದು ಟಾಪಿಕ್ ಪಾಠ ಮಾಡಬೇಕಾದ್ರೆ, ಆಯ್ತಾ, ನಾನು ಬರೀ ಕರೆಂಟ್ ಅಫೇರ್ಸ್ ಪಾಠ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದ ಬೇಸಿಕ್ಸು ಮಾಡ್ತೀನ, ಸಬ್ಜೆಕ್ಟ್ ಮಾಡ್ತೀನ ಸರ್. ಕರೆಂಟ್ ಅಫೇರ್ಸ್ ಕ್ವಶನ್ ಬರಲಿಲ್ಲ ಅಂದ್ರೆ ಕ್ವಶನ್ ಎಲ್ಲಿಂದ ಬರಬೇಕು? ಬೇಸಿಕ್ಸ್ ಇಂದ ಬರಲಿಲ್ಲ ಅಂದ್ರೆ ಎಲ್ಲಿಂದ ಬರಬೇಕು? ನಾನು ಹಂಗೆ ಡಿಸೈನ್ ಮಾಡಿರ್ತೀನಿ. ಅದನ್ನು ಒಟ್ನಲ್ಲಿ ಕ್ವಶನ್ ಬರ್ಬೇಕು ಅಷ್ಟೇ. ಅದು ಕರೆಂಟ್ ಅಫೇರ್ಸ್ ಇಂದ ನಾನು ಬರಲಿ, ಸಬ್ಜೆಕ್ಟ್ ಇಂದ ನಾನು ಬರಲಿ, ಒಳಗೆ ಕ್ವಶನ್ ಬರಬೇಕು, ಪಾಸ್ ಆಗಬೇಕು. ಸೊ ಇಟ್ ಈಸ್ ಆ ಥರನೇ ಡಿಸೈನ್ ಮಾಡಿರ್ತೀನಿ ಕೋರ್ಸ್ನ. ಸೊ ನಿಮ್ಗೆ ಏನೂ ಲಾಸ್ ಇಲ್ಲ. ರೈಟ್? ಆಮೇಲೆ ನೋಡಿ, ನಿಮ್ಗಾದ್ರೂ ಅಟ್ಲೀಸ್ಟ್ ಒಂದು ಕ್ಲಾಸ್ ರೂಮ್ ಸೆಟಪ್ಪು, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ AC ತಣ್ಣಗೆ, ಆಮೇಲೆ ಫಿಸಿಕಲಿ ಪ್ರೆಸೆಂಟ್ ಟೀಚರ್. ಬಟ್ 5,000 ಜನ ಮೊಬೈಲ ಕೇಳ್ತಾರೆ. ಕಂಟಿನ್ಯೂಸ್ 4 ತಾಸು ಕ್ಲಾಸ್ನ ಮೊಬೈಲ ಕೇಳೋದು ಕಷ್ಟ. ಬಟ್ 5,000 ಜನ ಕೇಳ್ತಾರೆ. ನಿಮ್ಗಿರೋ ಎಷ್ಟೋ ಫೆಸಿಲಿಟೀಸ್ ಬೇರೆಯವ್ರಿಗಿಲ್ಲ. ಆವ್ರೇಜ್ ವ್ಯೂಸ್ ನನ್ನ ಕ್ಲಾಸ್ 5,000 ಜನ. ಬಟ್ ಅವ್ರಿಗೆ ಯಾರಿಗೂ ನಿಮ್ಮಂಗೆ AC ಇಲ್ಲ, ಸ್ಮಾರ್ಟ್ ಕ್ಲಾಸ್ ರೂಮು, ಟೀಚರ್ ಎದುರುಗಡೆ ಇಲ್ಲ, ಏನೂ ಇಲ್ಲ. ಹೆಡ್ಫೋನ್ ಹಾಕೊಂಡು ಒಂದು ಮೊಬೈಲ್ ಇಟ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೇಳ್ತಾರೆ. ಅದು ನೋಡ್ಕೊಂಡು ಇವರು ಪ್ರಿವಿಲೇಜ್ಡ್. ಓಕೆ ಸರ್, ನೋಡಿ, ಈಗ ಹಿಮಚಿರತೆಗಳ ಸಂತತಿ ಜಾಸ್ತಿ ಇದೆಯಾ, ಚೀತಾಗಳ ಸಂತತಿ ಜಾಸ್ತಿ ಇದೆಯಾ ಅಂತಂದ್ರೆ ಹಿಮಚಿರತೆಗಳ ಸಂತತಿ ಜಾಸ್ತಿ ಇದೆ. ಬಟ್ ಸ್ಟಿಲ್ ಚೀತಾಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಕಡಿಮೆ ಇದ್ರೂ ಕೂಡ, ಜಾಸ್ತಿ ಇದ್ರೂ ಕೂಡ, ಉಲ್ಟಾ ಹೇಳಿದೆ. ಸೊ ಚೀತಾಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಹಿಮಚಿರತೆಗಳ ಸಂತತಿ ಜಾಸ್ತಿ ಇದ್ರೂ ಕೂಡ ಸ್ನೋ ಲೆಪರ್ಡ್ಸ್ ಅಲ್ಲಿ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ, ಅನುವಂಶೀಯ ವೈವಿಧ್ಯತೆ ಕಡಿಮೆ. ಆಯ್ತಾ? ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಅನುವಂಶೀಯ ವೈವಿಧ್ಯತೆ ಎಂದರೇನು? ಸರ್, ಈಗ ಟೈಗರ್ ಒಂದು ಸ್ಪೀಶೀಸ್, ಚೀತಾ ಒಂದು ಸ್ಪೀಶೀಸ್, ಲೆಪರ್ಡ್ ಒಂದು ಸ್ಪೀಶೀಸ್, ಸ್ನೋ ಲೆಪರ್ಡ್ ಒಂದು ಸ್ಪೀಶೀಸ್. ಈ ತರ ಪ್ರಪಂಚದಲ್ಲಿ 17 ಲಕ್ಷ ಪ್ರಭೇದಗಳಿದೆ. ವೆರೈಟಿ ಹೇಳ್ತಿರೋದು ನಾನು. ಓಕೆ, 17 ಲಕ್ಷ ಪ್ರಭೇದಗಳಿದೆ ವೆರೈಟಿ. ಅದರಲ್ಲಿ ನಾವು ಒಂದು ಸ್ಪೀಶೀಸ್. ಕರೆಕ್ಟಾ? ಮಾತಾಡ್ರ? ನಾವು ಯಾವ ಸ್ಪೀಶೀಸು? ಹೋಮೋಸೇಪಿಯನ್ಸ್. 17 ಲಕ್ಷ ಸ್ಪೀಶೀಸ್ ಅಲ್ಲಿ ನಾವು ಒಂದು ಸ್ಪೀಶೀಸ್. ಬಟ್ ನಾವು ಹಂಗೆ ಅನ್ಕೊಂಡಿಲ್ಲ. ನಮ್ಗೋಸ್ಕರ 17 ಲಕ್ಷ ಸ್ಪೀಶೀಸ್ ಅನ್ಕೊಂಡಿರೋದು. ಭೂಮಿಲಿ ನಾವು ಅನ್ಕೊಂಡಿಲ್ಲ, ನಮ್ಗೋಸ್ಕರ ಭೂಮಿ ಅನ್ಕೊಂಡಿರೋದು. ಪರಿಸರದಲ್ಲಿ ನಾವು ಅನ್ಕೊಂಡಿಲ್ಲ, ನಮ್ಗೋಸ್ಕರ ಪರಿಸರ ಅನ್ಕೊಂಡಿರೋದು. ಇಟ್ಸ್ ಪ್ರಾಬ್ಲಮ್. ಇರ್ಲಿ ಸರ್, ಈಗ ನಾವು 17 ಲಕ್ಷದಲ್ಲಿ ಒಂದು ಸ್ಪೀಶೀಸ್ ನಾವಿದ್ದೀವಿ ಸರ್. ನಾವೆಲ್ಲ ಒಂದೇ ಸ್ಪೀಶೀಸ್ ಆದ್ರೂ ಕೂಡ ನಮ್ಮಲ್ಲಿ ಡೈವರ್ಸಿಟಿ ಇದೆಯಾ ಇಲ್ವೋ? ಇದೆಯಾ? ಎಲ್ಲ ಒಂದೇ ತರ ಇದೆಯಾ, ಬೇರೆ ಬೇರೆ ತರ ಇದೀವಿ? ವಿ ಸಿ, ದೋ ವಿ ಬಿಲಾಂಗ್ ಟು ಒನ್ ಸ್ಪೀಶೀಸ್, ವಿ ಹ್ಯಾವ್ ಡೈವರ್ಸಿಟಿ ಬಿಟ್ವೀನ್ ಅಸ್. ಹೆಂಗೆ? ಹೈಟ್ ಡಿಫ್ರೆನ್ಸ್ ಇರ್ತತಿ, ವೆಯ್ಟ್ ಡಿಫ್ರೆನ್ಸ್ ಇರ್ತತಿ,
ಕಲರ್ ಡಿಫ್ರೆನ್ಸ್ ಇರ್ತದೆ, ವಾಯ್ಸ್ ಡಿಫ್ರೆನ್ಸ್ ಇರ್ತದೆ, ಅಪಿಯರೆನ್ಸ್ ಡಿಫ್ರೆನ್ಸ್ ಇರ್ತದೆ, ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇರುತ್ತೆ, ಬಿಹೇವಿಯರ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಸರಿ ಗುರು, ನಾವೆಲ್ಲ ಒಂದೇ ಸ್ಪೀಶೀಸ್ ಆದ್ರೂ ಕೂಡ ನಮ್ಮಲ್ಲಿ ವೈವಿಧ್ಯತೆ ಬರ್ಲಿಕ್ಕೆ ಕಾರಣ ಏನು? ಜೆನೆಟಿಕ್ಸ್. ದಟ್ ಈಸ್ ಕಾಲ್ಡ್ ಅಸ್ ಜೆನೆಟಿಕ್ ಡೈವರ್ಸಿಟಿ. ದಟ್ ಈಸ್ ಕಾಲ್ಡ್ ಅಸ್ ಜೆನೆಟಿಕ್ ಡೈವರ್ಸಿಟಿ. ವೈವಿಧ್ಯತೆ ಒಂದು ಪ್ರಭೇದದ ಒಳಕಂಡು ಬಂದ್ರೆ ಅದು ಅನುವಂಶೀಯ ವೈವಿಧ್ಯತೆ. If the diversity is present within the species, it is called as genetic diversity. ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಈ ಕರೆಂಟ್ ಅಫೇರ್ಸ್ ಬನ್ನಿ. ದ ಸ್ಟೇಟ್ಮೆಂಟ್ ಸೇಸ್, ಓಕೆ, ಚೀತಾಗಳ ಸಂಖ್ಯೆ, ಓಕೆ, ಚೀತಾಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಹಿಮಚಿರತೆಗಳ ಸಂತತಿ ಜಾಸ್ತಿ ಇದ್ರೂ ಕೂಡ ಅದ್ರಲ್ಲಿ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಐತಿ, ಅದ್ರ ಒಳಗಡೆ ವೈವಿಧ್ಯತೆ ಕಡಿಮೆ ಐತಿ. So for that reason, snow leopards are in use. ಆಯ್ತಾ? ಈಗ ನಾನು ಜಸ್ಟ್ ಹಿಮಚಿರತೆಗಳು ನ್ಯೂಸ್ ಅಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಫ್ಯಾಕ್ಟ್ಸ್ ಗಳು ಮಾತಾಡ್ತಾ ಹೋಗ್ತೀನಿ. ಓಕೆ, ಸೊ ಎಕ್ಸಾಮಿಗೆ ಬರೋಂಥ ಫ್ಯಾಕ್ಟ್ಸ್ ಗಳು ಮಾತಾಡ್ತಾ ಹೋಗ್ತೀನಿ. ಪ್ರಪಂಚದಲ್ಲಿ 7 ದೊಡ್ಡ ಬೆಕ್ಕುಗಳಿದಾವೆ. ದ ಸ್ಪೀಶೀಸ್ ವಿಚ್ ಬಿಲಾಂಗ್ಸ್ ಟು ದ ಜೀನಸ್ ಕಾಲ್ಡ್ ಅಸ್ ಪ್ಯಾಂಥರಾ. ಪ್ಯಾಂಥರಾ ಕುಟುಂಬಕ್ಕೆ ಸೇರಿರುವ ಪ್ರಭೇದಗಳನ್ನ ದೊಡ್ಡ ಬೆಕ್ಕುಗಳು. ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವರ್, ಪೂಮಾ. 97 ದೇಶಗಳಲ್ಲಿ ಒಂದಲ್ಲ ಒಂದು ಬೆಕ್ಕಾಟ್ ಇದೆ. 97 ದೇಶಗಳು ಒಂದಲ್ಲ ಒಂದು ದೊಡ್ಡ ಬೆಕ್ಕಿದೆ. ಆದ್ರೆ ಸರ್ 7 ದೊಡ್ಡ ಬೆಕ್ಕುಗಳ ಪೈಕಿ 5 ದೊಡ್ಡ ಬೆಕ್ಕುಗಳನ್ನು ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ 5 ಇದೆ, 2 ಇಲ್ಲ. ಜಾಗ್ವರ್ ಇಲ್ಲ, ಪೂಮಾ ಇಲ್ಲ. ಜಾಗ್ವರ್ ಕಾರ್ ಇದಾವೆ, ಪೂಮಾ ಶೋಸ್ ಇಲ್ಲ. ಆಯ್ತಾ? ಇರ್ಲಿ ಸರ್, ಅದರಲ್ಲಿ ಪರ್ಟಿಕ್ಯುಲರ್ ಪೂಮಾ ಇನ್ನು ಮಾಡಿಲ್ಲ. ವಿ ಆರ್ ಡೂಯಿಂಗ್ ಇಟ್. ಏನಾಯ್ತು? ಓಕೆ, ಇರ್ಲಿ. ವಿಲ್ ಬ್ರಿಂಗ್ ಆಲ್ ದ ಬಿಗ್ ಕ್ಯಾಟ್ಸ್. ಎಲ್ಲ ದೊಡ್ಡ ಬೆಕ್ಕುಗಳನ್ನು ತರ್ತೀವಿ. ಓಕೆ, ಅದಕ್ಕೋಸ್ಕರನೇ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಬಿಲ್ಡ್ ಮಾಡ್ತಾ ಇದೀವಿ. ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಆ ಟಾಪಿಕ್ ಬರೋಣ. ಓಕೆ, ಪರ್ಟಿಕ್ಯುಲರ್ಲಿ ನೋಡ್ರಿ ಪ್ಲೀಸ್ ಮಾತಾಡ್ಬಿಡ್ರು. ಆಲ್ರೆಡಿ ನಿಮ್ಗೆ ಒಂದು ಪ್ರಭೇದವನ್ನ ಯಾವ ರೀತಿ ಓದಬೇಕು ಅಂತ ನಾನು ಸ್ಟ್ರಕ್ಚರ್ ಬರ್ಸಿರ್ತೀನಿ. ಎನ್ವೈರನ್ಮೆಂಟ್ ಮಾಡ್ಬೇಕಾದ್ರೆ ಬರ್ಸಿರ್ತೀನಿ, ಕರೆಂಟ್ ಅಫೇರ್ಸ್ ಮಾಡೋದು. ಪ್ಯಾಂಥರಾ ಯುನೀಶಾ ಅಂತ ಸೈಂಟಿಫಿಕ್ ನೇಮ್ ಇದ್ರದ್ದು. ವೈಜ್ಞಾನಿಕ ಹೆಸರು ಬಂದು ಪ್ಯಾಂಥರಾ ಯುನೀಶಾ ಅಂತ. ಓಕೆ, ಪ್ಲೀಸ್ ಕೇಳಿಸ್ಕೊಳ್ಳಿ. ಪ್ಯಾಂಥರಾ ಯುನೀಶಾ ಅಂತ ಸೈಂಟಿಫಿಕ್ ನೇಮ್. ಮತ್ತೆ ಗೊತ್ತಿರಲಿ, ಪ್ರಪಂಚದಲ್ಲಿ ಆಲ್ಮೋಸ್ಟ್ ಒಂದ್ ಸೆಕೆಂಡ್ ಎಷ್ಟೋದೆ ಪ್ರಪಂಚದಲ್ಲಿ 12 ದೇಶಗಳಲ್ಲಿ ಹಿಮಚಿರತೆ ಕಂಡುಬರುತ್ತೆ. ಹಿಮಚಿರತೆ 12 ದೇಶಗಳಲ್ಲಿ ಕಂಡುಬರುತ್ತೆ. ಆದ್ರೆ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿರತಕ್ಕಂಥ ದೇಶ ಭಾರತ. ಲದಾಖ್ ಅಲ್ಲಿ ಹೆಮಿಸ್ ಅಂತ ಒಂದು ಜಾಗ. ಹೆಮಿಸ್, ಓಕೆ, ಹೆಮಿಸ್ ಇಸ್ ಕಾಲ್ಡ್ ಅಸ್ ವರ್ಲ್ಡ್ ಕ್ಯಾಪಿಟಲ್ ಆಫ್ ಸ್ನೋ ಲೆಪರ್ಡ್ಸ್. ಹಿಮಚಿರತೆಗಳ ವಿಶ್ವ ರಾಜಧಾನಿ ಅಂತ ಕರೀತೀವಿ. ಆಯ್ತಾ? ಸರಿ, ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಸರ್? ಹಿಮಾಲಯನ್ ಸ್ಟೇಟ್ಸ್ ಸ್ಟಾರ್ಟ್ ಫ್ರಮ್ ಜಮ್ಮು ಕಾಶ್ಮೀರ್, ಲದಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಹಿಮಾಲಯನ್ ಬೆಲ್ಟ್ ಪೂರ್ತಿ. ಸ್ಟಾರ್ಟ್ ಫ್ರಮ್ ಜಮ್ಮು ಕಾಶ್ಮೀರ್, ಲದಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ. 12 ದೇಶಗಳಲ್ಲಿ ಕಂಡು ಬರುತ್ತೆ. ಹೆಚ್ಚು ಕಂಡು ಬರೋದು ಭಾರತದಲ್ಲಿ ಮತ್ತು ಲದಾಖ್ ಅಲ್ಲಿ ಕಂಡು ಬರುವಂತ ಹೆಮಿಸ್ ಅನ್ನ ಹಿಮಚಿರತೆಗಳ ವಿಶ್ವ ರಾಜಧಾನಿ ಅಂತ ಕರಿತೀವಿ. ಹಿಮಾಲಯನ್ ರೇಂಜ್ ಸ್ಟೇಟ್ಸ್ ಅಲ್ಲಿ ಕಂಡು ಬರುತ್ತೆ. ಮತ್ತೆ ಸರ್, ಬಿಕಾಸ್ ಆಫ್ ಇಟ್ಸ್ ಲುಕ್, ಓಕೆ, ಇದನ್ನ ಹಿಮಾಲಯಗಳ ರಕ್ಕಸ ಅಂತ ಕರೀತಾರೆ. ಗೋಸ್ಟ್ ಆಫ್ ಹಿಮಾಲಯಾಸ್. ಬಿಕಾಸ್ ಆಫ್ ಇಟ್ಸ್ ಲುಕ್ ಇಟ್ಸ್ ಕಾಲ್ಡ್ ಅಸ್ ಗೋಸ್ಟ್ ಆಫ್ ಹಿಮಾಲಯಾಸ್ ಅಂತ ಕರೀತಾರೆ. ಆಮೇಲೆ ಇದು ಬದುಕಬೇಕು ಅಂದ್ರೆ, ಓಕೆ, ಇದು ಬದುಕಬೇಕು ಅಂದ್ರೆ ಟೆಂಪರೇಚರ್, ಓಕೆ, ಟೆಂಪರೇಚರ್ 3 to 12 ಡಿಗ್ರಿ ಸೆಲ್ಸಿಯಸ್ ಇರಬೇಕು. 3 ಕಮ್ಮಿದು ನಡೆಯುತ್ತೆ, ಬಟ್ 12 ಜಾಸ್ತಿ ಇರಬಾರ್ದು. 3 ಸ್ವೆಟರ್ ಗಿಟ್ ಹಾಕೊಂಡಂಗೆ ಇರ್ತಾವೆ, ಬಟ್ 12 ದಾಟಬಾರ್ದು. ಬಟ್ ಏನಾಗ್ತಿದೆ, ಬಟ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ದ ಟೆಂಪರೇಚರ್ ಆಫ್ ಹಿಮಾಲಯಾಸ್ ಈಸ್ ರೈಸಿಂಗ್. ಆದ್ರಿಂದ ಹಿಮಚಿರತೆಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ. ಆಗಿದ್ರೆ ಸರ್, ಹಿಮಚಿರತೆಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಹಿಮಾಲಯಗಳ ಆರೋಗ್ಯ
So they are called as bioindicator of Himalayan ecosystem. ಎನ್ವೈರನ್ಮೆಂಟಲ್ ಹೇಳಿರ್ತೀನಿ, ಪರಿಸರದ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿಸುವ ಜೀವಿಗಳನ್ನ ಜೈವಿಕ ಸೂಚಕಗಳು ಹೇಳಿದನಿಲ್ಲ. The organisms which indicate the health of environment are called as bioindicators. ಹಿಮಾಲಯ ಪರಿಸರ ವ್ಯವಸ್ಥೆಗಳ ಆರೋಗ್ಯವನ್ನು ತಿಳಿಸುವಂತ ಜೈವಿಕ ಸೂಚಕಗಳು ಹಿಮಚಿರತೆಗಳು. ಆಯ್ತಾ? ಮತ್ತೆ ಪ್ರತಿ ವರ್ಷ ಅಕ್ಟೋಬರ್ 23ನೇ ತಾರೀಕನ್ನ ವಿಶ್ವ ಹಿಮಚಿರತೆಗಳ ದಿನ ಅಂತ ಕರಿತೀವಿ. ಆಯ್ತಾ? ಆಮೇಲೆ ಸರ್ ಪ್ಲೀಸ್ ಲಿಸನ್, ಐಯುಸಿಎನ್ ಸಂಸ್ಥೆ ಇದನ್ನ ವಲ್ನರೆಬಲ್ ಅಂತ ಕರೆದಿದೆ. ಅಂದ್ರೆ ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸ್ಕೆಡ್ಯೂಲ್ 1 ಸಂರಕ್ಷಣೆ ಮಾಡಿದೆ. ಸೈಟ್ ಸಮಾವೇಶ ಅನುಬಂಧ 1 ಸಂರಕ್ಷಣೆ ಮಾಡಿದೆ. ಇದು ಅದರ ಸಂರಕ್ಷಣಾ ಸ್ಥಿತಿ. ವೈಜ್ಞಾನಿಕ ಹೆಸರು ಗೊತ್ತಾಯ್ತು, ಆವಾಸ ಸ್ಥಾನ ಗೊತ್ತಾಯ್ತು, ವೈಶಿಷ್ಟ್ಯತೆಗಳು ಗೊತ್ತಾಯ್ತು, ಸಂರಕ್ಷಣಾ ಸ್ಥಿತಿ ಗೊತ್ತಾಯ್ತು. ಐಯುಸಿಎನ್ ಸಂಸ್ಥೆ ಇದನ್ನ ವಲ್ನರೆಬಲ್ ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ. ಸೈಟ್ ಸಮಾವೇಶ ಅನುಬಂಧ 1, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪರಿಚ್ಛೇದ ಅಥವಾ ಅನುಸೂಚಿ 1. ಈಗ ಸಂರಕ್ಷಣಾ ಕಾರ್ಯಕ್ರಮಗಳಿಗೆ ಬರೋಣ. ಸರ್, ಈ ಪ್ರಭೇದವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ 2009ರಲ್ಲಿ ಭಾರತ ಸರ್ಕಾರ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ತಂತು, ಪ್ರಾಜೆಕ್ಟ್ ಸ್ನೋ ಲೆಪರ್ಡ್, ಪ್ರಾಜೆಕ್ಟ್ ಲಯನ್ 1972, ಪ್ರಾಜೆಕ್ಟ್ 72, ಲಯನ್ 72, ಪ್ರಾಜೆಕ್ಟ್ ಲಯನ್ 1972, ಪ್ರಾಜೆಕ್ಟ್ ಟೈಗರ್ 73, ಪ್ರಾಜೆಕ್ಟ್ ಮೊಸಳೆ 1975, ಪ್ರಾಜೆಕ್ಟ್ ಎಲಿಫೆಂಟ್ 1992, ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ 2009, ಪ್ರಾಜೆಕ್ಟ್ ಡಾಲ್ಫಿನ್ 2020. ಆಮೇಲೆ ಜುಲೈ 29ನೇ ತಾರೀಕು ವಿಶ್ವ ಹುಲಿಗಳ ದಿನ, ಆಗಸ್ಟ್ 10 ವಿಶ್ವ ಸಿಂಹಗಳ ದಿನ, ಆಗಸ್ಟ್ 12 ವಿಶ್ವ ಆನೆಗಳ ದಿನ, ಸೆಪ್ಟೆಂಬರ್ 22 ವರ್ಲ್ಡ್ ರೈನೋ ಡೇ, ಅಕ್ಟೋಬರ್ 23 ವರ್ಲ್ಡ್ ಸ್ನೋ ಲೆಪರ್ಡ್ ಡೇ. ಇವು KS ಅಲ್ಲಿ ಕೇಳಲ್ಲ, PC ಕೇಳ್ತಾನೆ, VAOದಲ್ಲಿ ಕೇಳ್ತಾನೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, SDAದಲ್ಲಿ ಕೇಳ್ತಾನೆ. ಕಾನ್ಸೆಪ್ಟ್ ಜೊತೆಗೆ ಫ್ಯಾಕ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್. ಅಂಡ್ ನೋಡಿ ಇಲ್ಲಿ ಸರ್, ಭಾರತದಲ್ಲಿ ಪ್ಲೀಸ್ ನೋಡ್ರಿ, ಇಲ್ಲಿ ನೋಡ್ರಿ, ನಾವು ಇಂಗ್ಲಿಷ್ ಮೀಡಿಯಂ ಲಿಸನ್ ಇಯರ್. ಭಾರತದಲ್ಲಿ 22 ಪ್ರಭೇದಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಇಂಡಿಯಾದಲ್ಲಿ 22 ಸ್ಪೀಶೀಸು ತೀವ್ರವಾಗಿ ಅಳಿವಿನಂಚಿನಲ್ಲಿವೆ. ಹಂಗಾಗಿ ಈ ಪ್ರಭೇದಗಳನ್ನು ಪಟ್ಟಿ ಮಾಡಬಿಟ್ಟು ಈ ಸ್ಪೀಶೀಸ್ ಅನ್ನ ರಿವೈವ್ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ಒಂದು ಕಾರ್ಯಕ್ರಮ ತಂತು, ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ ಅಂತ, ಪ್ರಭೇದಗಳ ಪುನಶ್ಚೇತನಾ ಕಾರ್ಯಕ್ರಮ ಅಂತ ಕರೀತೀವಿ. ಸರ್, ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ನ ಉದ್ದೇಶ ಏನು ಅಂತಂದ್ರೆ, ಭಾರತದಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನ ಪಟ್ಟಿ ಮಾಡಿ ಅದನ್ನು ಪುನಶ್ಚೇತನಗೊಳಿಸುವುದು ಅಂತ. ಸೊ ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ ಅಲ್ಲಿ 22 ಸ್ಪೀಶೀಸ್ ಆಯ್ಕೆ ಆಗಿದಾವೆ. ಅದ್ರಾಗ ಇದು ಒಂದು. ಅಂಡ್ ಭಾರತದ ಏಕೈಕ ಹಿಮಚಿರತೆಗಳ ಸಂತಾನೋತ್ಪತ್ತಿ ಕೇಂದ್ರ, ಇಂಡಿಯಾಸ್ ಓನ್ಲಿ ಬ್ರೀಡಿಂಗ್ ಸೆಂಟರ್ ಆಫ್ ಸ್ನೋ ಲೆಪರ್ಡ್, ಪದ್ಮಜಾ ನಾಯ್ಡು ಹಿಮಾಲಯನ್ ಝೂಲಾಜಿಕಲ್ ಪಾರ್ಕ್, ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್. ಅಲ್ಲ, ಈ ಫ್ಯಾಕ್ಟ್ಸ್ ಎಲ್ಲ ಕಲೆಕ್ಟ್ ಆಗುತ್ತೆ. ನನ್ ಎಷ್ಟು ತಲೆ ಕೆಡ್ಸ್ಕೊಂಡಿರ್ಬೇಕು ಅಷ್ಟು ಜನ. ಇದುವರೆಗೂ ಯಾವ್ದಾದ್ರೂ ಪ್ರಾಣಿಯ ಸಂರಕ್ಷಣೆಗೋಸ್ಕರ ಆರ್ಮಿ ಬಳಸಿದೀವಿ ಅಂದ್ರೆ ಓನ್ಲಿ ಫಾರ್ ಸ್ನೋ ಲೆಪರ್ಡ್ಸ್. ಯಾಕೆಂದ್ರೆ ನೋಡಿ, ಇದು ಹಿಮಾಲಯಗಳಲ್ಲಿ ವಾಸ ಮಾಡುತ್ತೆ. ಆಯ್ತಾ? ನೀವು ಹಿಮಾಲಯಗಳಲ್ಲಿ ಪ್ಲೀಸ್ ಕೇಳಿಸ್ಕೊಳ್ಳಿ, ಲಿಸನ್ ಟು ಮೀ. ಹಂಗಾಗಿ ಅಲ್ಲಿ ನಿರ್ಜನವಾದಂಥ ಪ್ರದೇಶ, ಆರಾಮಾಗಿ ಹೋಗ್ಬಿಟ್ಟು, ನಿರ್ಜನ ಯಾರು ಜನ ಇರಲ್ಲ ಅಲ್ಲಿ. ಸೊ ಆರಾಮಾಗಿ ಹೋಗಿ ಹಿಮಚಿರತೆಗಳನ್ನು ಬೇಟೆ ಆಡ್ಕೊಂಡು ಅದ್ರ ಚರ್ಮ ಸುಲ್ತ್ಕೊಂಡ್ ಬರ್ಬೋದು. ಹಾಗಾಗಿ ಇದುವರೆಗೂ ಯಾವುದಾದ್ರೂ ಪ್ರಾಣಿಯ ಸಂರಕ್ಷಣೆಗೋಸ್ಕರ
ಆರ್ಮಿ ನಿಯೋಜನೆ ಮಾಡಿದೀವಿ ಅಂತಂದ್ರೆ ಇಟ್ ಇಸ್ ಫಾರ್ ಸ್ನೋ ಲೆಪರ್ಡ್ಸ್. 2019 ಫಸ್ಟ್ ನ್ಯಾಷನಲ್ ಪ್ರೋಟೋಕಾಲ್ ಜಾರಿಗೆ ತರಲಾಯಿತು. ಜಫ್ ಅಂತ ಒಂದು ಸಂಸ್ಥೆ ಇದೆ, ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ. ಮತ್ತೆ ನೋಡಿ, ಇಷ್ಟೊತ್ತು ಮಾತಾಡಿದ್ದು ರಾಷ್ಟ್ರೀಯ ಪ್ರಯತ್ನಗಳು, ಈಗ ಜಾಗತಿಕ ಪ್ರಯತ್ನಗಳಿಗೆ ಬರ್ತಾ ಇದೆ. ಓಕೆ, ಜಫ್ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಓಕೆ, ಜಫ್ ಇವ್ರು ಸೇರ್ಕೊಂಡು ಹಿಮಚಿರತೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಒಂದು ಗ್ಲೋಬಲ್ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದ್ರು, ಸೆಕ್ಯೂರ್ ಹಿಮಾಲಯಾಸ್ ಅಂತ. ಅಂದ್ರೆ ಹಿಮಾಲಯಗಳ ಸಂರಕ್ಷಣೆ ಜೊತೆಗೆ ಹಿಮಚಿರತೆಗಳ ಸಂರಕ್ಷಣೆಯೂ ಕೂಡ. ಆಯ್ತಾ? 2020ರಲ್ಲಿ ಪ್ಲೀಸ್ ಲಿಸನ್, 2013ರಲ್ಲಿ ಓಕೆ, 2013ರಲ್ಲಿ ಒಂದು ಐ ಥಿಂಕ್ ಬಿಷ್ಕೆಕ್ ಅಂತ ಒಂದು ಸಿಟಿ ಇದೆ, ಕಿರ್ಗಿಸ್ತಾನಲ್ಲಿ ಬರ್ಬೋದು ಅಂತ ಅನ್ಕೊಂಡಿದೆ, ಇಫ್ ಐ ಆಮ್ ನಾಟ್ ರಾಂಗ್. ಕಿರ್ಗಿಸ್ತಾನ್, ರೈಟ್? ಓಕೆ. 2013ರಲ್ಲಿ 2013 ಪ್ಲೀಸ್ ಕೇಳಿಸ್ಕೊಳ್ಳಿ, ಅಕ್ಟೋಬರ್ 23ನೇ ತಾರೀಕು ಹಿಮಚಿರತೆಗಳನ್ನು ಹೊಂದಿರುವಂತಹ 12 ದೇಶಗಳು ಸೇರ್ಕೊಂಡು ಕಿರ್ಗಿಸ್ತಾನದ ಬಿಷ್ಕೆಕ್ ಅಲ್ಲಿ ಒಂದು ಮೀಟಿಂಗ್ ಮಾಡಿತು. ರೈಟ್, 2013 ಅಕ್ಟೋಬರ್ 23ನೇ ತಾರೀಕು ಹಿಮಚಿರತೆಗಳನ್ನು ಹೊಂದಿರುವಂತಹ 12 ದೇಶಗಳು ಸೇರ್ಕೊಂಡು ಕಿರ್ಗಿಸ್ತಾನದ ಬಿಷ್ಕೆಕ್ ಒಂದು ಮೀಟಿಂಗ್ ಮಾಡಿದ್ರು. 2020ರ ಒಳಗೆ ಹಿಮಚಿರತೆಗಳನ್ನ ಸಂರಕ್ಷಣೆ ಮಾಡೇ ತೀರ್ತೀವಿ ಅಂತ. ದಿಸ್ ಡಿಕ್ಲರೇಷನ್ ಇಸ್ ಕಾಲ್ಡ್ ಅಸ್ ಬಿಷ್ಕೆಕ್ ಡಿಕ್ಲರೇಷನ್. ಎನ್ವೈರನ್ಮೆಂಟ್ ಆಗಿರೋ ನೆನಪು ಮಾಡ್ಕೊಳ್ಳಿ. ನವದೆಹಲಿ ಘೋಷಣೆ ಯಾವ ಪ್ರಭೇದದ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ? ರೈನೋ. ಸೈಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ ಟೈಗರ್. ಬಿಷ್ಕೆಕ್ ಡಿಕ್ಲರೇಷನ್ ಸ್ನೋ ಲೆಪರ್ಡ್ಸ್. ಆ ಬಿಷ್ಕೆಕ್ ಡಿಕ್ಲರೇಷನ್ಸ್ ಏನಾಗಿದೆ ಅಕ್ಟೋಬರ್ 23ನೇ ತಾರೀಕು. ಅದನ್ನು ಸ್ಮರಣೆ ಮಾಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ 23ನೇ ತಾರೀಕನ್ನ ವಿಶ್ವ ಹಿಮಚಿರತೆಗಳ ದಿನ. ಆಮೇಲೆ ಸರ್, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು 2015 ಹಿಮಚಿರತೆಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಡೆಸಿಗ್ನೇಟ್ ಮಾಡಿದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಸ್ನೋ ಲೆಪರ್ಡ್ಸ್. ಅಂಡ್ ಗೊತ್ತಿರಲಿ, ರೀಸೆಂಟ್ ಆಗಿ 6 ತಿಂಗಳೊಳಗೆ ಭಾರತದಲ್ಲಿ ಹಿಮಚಿರತೆಗಳ ಗಣತಿ ಆಯಿತು. ಸೆನ್ಸಸ್ ಮುಗಿದೋಯ್ತು. 5 ವರ್ಷಕ್ಕೊಂದ್ಸತಿ ಸೆನ್ಸಸ್ ಮಾಡ್ತಾರೆ. ಈ ಸತಿ ಮಾಡಿರೋದು 2019ರಿಂದ 2023ರ ಅವಧಿಗೆ ಹಿಮಚಿರತೆಗಳ ಗಣತಿ ಆಯಿತು. ಯಾರು ಮಾಡ್ತಾರೆ ಸರ್? ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಡೆಹ್ರಾಡೂನ್, ಉತ್ತರಾಖಂಡ್. ಅದು ಜೊತೆಗೆ ಇನ್ಯಾರು ಮಾಡ್ತಾರೆ? ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮೈಸೂರು, ಪ್ಲಸ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ವಿಶ್ವ ವನ್ಯಜೀವಿ ನಿಧಿ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಉತ್ತರಾಖಂಡ್, ಡೆಹ್ರಾಡೂನ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ವಿಶ್ವ ವನ್ಯಜೀವಿ ನಿಧಿ, ಪ್ಲಸ್ ಮೈಸೂರಿನ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಸೇರ್ಕೊಂಡು ಹಿಮಚಿರತೆಗಳ ಗಣತಿಯನ್ನು 5 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡಾಗ ಹಿಮಚಿರತೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗಿತ್ತು. 718 ಹಿಮಚಿರತೆಗಳಿದೆ. ಅದರಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಆಬ್ವಿಯಸ್ಲಿ ಇಟ್ ಇಸ್ ಲದಾಖ್, ಬಿಕಾಸ್ ಆಫ್ ಹೆಮಿಸ್. 477, ಉತ್ತರಾಖಂಡ್ 124, ಹಿಮಾಚಲ್ ಪ್ರದೇಶ 51, ಅರುಣಾಚಲ್ ಪ್ರದೇಶ 36, ಸಿಕ್ಕಿಂ 21, ಜಮ್ಮು ಕಾಶ್ಮೀರದಲ್ಲಿ 9 ಪಾಪ ಎದರ್ಕಂಡ ಪಾಕಿಸ್ತಾನ. ಇಷ್ಟು ನಿಮ್ಗೆ ಹಿಮಚಿರತೆಗಳ ಬಗ್ಗೆ.